ತುಂಗಭದ್ರಾ ಜಲಾಶಯದಲ್ಲಿ ಹೊಸ ಗೇಟ್ ಅಳವಡಿಕೆ ಕಾರ್ಯ ದೊಡ್ಡ ಸವಾಲಾಗಿದೆ. ನಿನ್ನೆ ತಜ್ಞರು ಸಿಬ್ಬಂದಿ ಗೇಟ್ ಅಳವಡಿಸುವುದಕ್ಕೆ ಸರ್ಕಸ್ ಪಟ್ಟಿದ್ದು ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಅದರಲ್ಲೂ ಒಂದು ಚೂರು ಎಚ್ಚರ ತಪ್ಪಿದ್ದು ಟಿಬಿ ಡ್ಯಾಂಗೆ ದೊಡ್ಡ ಗಂಡಾಂತರವೇ ಎದುರಾಗಲಿದೆ. ಕೊಚ್ಚಿ ಹೋಗಿರೋ ಗೇಟ್ ಅಳವಡಿಸಲು ಕಸರತ್ತು, ಕಠಿಣ ಸವಾಲನ್ನ ಮೆಟ್ಟಿ ನಿಂತು ನೀರಲ್ಲಿ ಮುಳುಗಿ ಕಾರ್ಯಾಚರಣೆ. ಏನಾಗುತ್ತೋ ಏನೋ ಎಂಬ ಆತಂಕ. ಕರ್ನಾಟಕ ಮಾತ್ರವಲ್ಲ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಜನ ಶುಭ ಸುದ್ದಿಗಾಗಿ ಎದುರು ನೋಡ್ತಿದ್ದಾರೆ. ಬಹುದೊಡ್ಡ ಸಾಹಸಕ್ಕೆ ಕೈ ಹಾಕಿರೋ ತಜ್ಞರು, ತಂತ್ರಜ್ಞರು, ತಾಂತ್ರಿಕ ಸಿಬ್ಬಂದಿ ಗೇಟ್ ಅಳವಡಿಕೆಗೆ ಶತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಟಿಬಿ ಡ್ಯಾಂಗೆ ಸ್ಟಾಪ್ ಲ್ಯಾಗ್ ಗೇಟ್ ಅಳವಡಿಸಲು ಅಡ್ಡಿ. ಭೋರ್ಗರೆಯೋ ನೀರಲ್ಲಿ ಇಳಿದು ರೋಚಕ ಕಾರ್ಯಾಚರಣೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ತುಂಗಭದ್ರಾ ಡ್ಯಾಂ 19ನೇ ಕ್ರಿಸ್ಟ್ ಗೇಟ್ ಕಟ್ಟಾಗಿ ನೀರು ಪಾಲಾಗಿದೆ. ಕ್ಷಣ ಕ್ಷಣವೂ ಅಪಾರ ನೀರು ಪೋಲಾಗ್ತಿದೆ. ಹೊಸ ಸ್ಟಾಪ್ ಲ್ಯಾಗ್ ಗೇಟ್ ಅಳವಡಿಸಲು ತಜ್ಞರು ಹರಸಾಹಸವನ್ನ ಪಡ್ತಿದ್ದಾರೆ. ಕ್ರೇನ್ ಮೂಲಕ ಎತ್ತಿ ಮೊದಲು ಎಲಿಮೆಂಟ್ ಅಳವಡಿಕೆಗೆ ಸಿಬ್ಬಂದಿ ಪ್ರಯತ್ನಿಸಿದ್ರು. ಆದ್ರೆ ಗೇಟ್ನೊಳಗಡೆ ಸರಿಯಾಗಿ ಬಿಡೋದಕ್ಕೆ ತೊಂದರೆಯಾಗಿದೆ. ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು, ನೂರಾರು ಸಿಬ್ಬಂದಿ ಪ್ರಾಣವನ್ನೇ ಪಣಕ್ಕಿಟ್ಟು ಶ್ರಮಿಸುತ್ತಿದ್ದಾರೆ. ಒಟ್ಟು 5 ಸ್ಟಾಪ್ ಲ್ಯಾಗ್ ಗೇಟ್ ಅಳವಡಿಸಲು ಪ್ಲಾನ್. ಗೇಟ್ ಅಳವಡಿಕೆ ವೇಳೆ ಹೆಚ್ಚು ಕಮ್ಮಿ ಆದ್ರೆ ಡೇಂಜರ್. ನಿನ್ನೆ ಡ್ಯಾಂನಲ್ಲಿ ರಭಸವಾಗಿ ಹರಿಯುವ ನೀರಲ್ಲಿ ಇಳಿದು ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ರು. ಎಲಿಮೆಂಟ್ ಅಳವಡಿಕೆಗಿದ್ದ ಕೆಲ ಅಡ್ಡಿ ನಿವಾರಿಸಲು ಮುಂದಾದ್ರು. ಆದ್ರೆ ಯಾವುದೇ ಪ್ರಯೋಜನವಾಗಿಲ್ಲ. ತುಂಗಭದ್ರಾ ಜಲಾಶಯದಲ್ಲಿ ಇಂದು ಕೂಡ ಕಾರ್ಯಾಚರಣೆ ನಡೆಯಲಿದೆ. 2 ಕ್ರೇನ್ ಮೂಲಕ ಮೊದಲ ಎಲಿಮೆಂಟ್ ಅಳವಡಿಕೆ ಕಾರ್ಯ ನಡೆಯುತ್ತಿದೆ. ಒಟ್ಟು 5 ಸ್ಟಾಪ್ ಲ್ಯಾಗ್ ಗೇಟ್ ಅಳವಡಿಸಲು ತಜ್ಞರು ಮುಂದಾಗಿದ್ದಾರೆ. ಅವಶ್ಯಕ ಬಿದ್ರೆ ಇನ್ನೂ 3 ಗೇಟ್ ಅಳವಡಿಸ್ತೀವಿ ಅಂತ ಡ್ಯಾಂ ಸುರಕ್ಷತಾ ತಜ್ಞ ಕನ್ನಯ್ಯ ನಾಯ್ಡು ಹೇಳಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಡ್ಯಾಂಗೆ ಅಪಾಯ ಎದುರಾಗೋ ಸಾಧ್ಯತೆ ಇದೆ. ಹೀಗಾಗಿ ರಾಜಕಾರಣಿಗಳು ಸೇರಿದಂತೆ ಯಾರು ಕೂಡ ಡ್ಯಾಂ ಮೇಲೆ ಬರಬಾರದು ಅಂತ ಮನವಿ ಮಾಡಿದ್ದಾರೆ. ಸಿಎಂ ಸಾಹೇಬ್ರು ಕೇಳಿದಂಗೆ ನಾಳೆ ಈವ್ನಿಂಗ್ ಕಲ್ಲ ನಾವು ಕ್ಲೋಸ್ ಮಾಡ್ಬೇಕಂತ ಅನ್ಕೊಂಡ್ವಿ. 3 ಎಲಿಮೆಂಟು ನೀವೆಲ್ಲ ದಯವಿಟ್ಟು ನಮ್ಗೆ ಕೋಆಪರೇಟ್ ಮಾಡಬೇಕು. ನಾಳೆ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಸೆಲೆಬ್ರೇಟ್ ಮಾಡಿರಿ. ಎಲ್ಲರಿಗೂ ನರ್ವಸ್ ಇದೆ, ಬಟ್ ಎಲ್ಲರೂ ಭಗವಂತನ ಪ್ರಾರ್ಥಿಸ್ರಿ, ನಮ್ದು ಸಕ್ಸಸ್ ಆಗಬೇಕು. ಅಷ್ಟಕ್ಕೂ ಸ್ಟಾಪ್ ಲ್ಯಾಗ್ ಅಂದ್ರೇನು? ಒಂದೊಂದು ಗೇಟ್ ಎಷ್ಟು ತೂಕವಿದೆ, ಎಷ್ಟು ಟಿಎಂಸಿ ನೀರನ್ನ ತಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ಶಾಶ್ವತ ಗೇಟ್ ಅಳವಡಿಕೆಯ ಬದಲು ಸ್ಟಾಪ್ ಲ್ಯಾಗ್ ಗೇಟ್ ಅಳವಡಿಸಲಾಗ್ತಿದೆ. ಒಟ್ಟು 20 ಅಡಿ ಎತ್ತರದ ಗೇಟ್ ಅನ್ನ 4 ಭಾಗ ಮಾಡಲಾಗಿದೆ. ಒಂದೊಂದು ಎಲಿಮೆಂಟ್ 4 ಅಡಿ ಎತ್ತರ, 64 ಅಡಿ ಅಗಲ ಇದ್ದು, ಪ್ರತಿ ಎಲಿಮೆಂಟ್ಸ್ ಬರೋಬ್ಬರಿ 13 ಟನ್ ತೂಕ ಹೊಂದಿದೆ. ಪ್ರತಿ ಎಲಿಮೆಂಟ್ಸ್ ನಿಂದಲೂ 25 ಟಿಎಂಸಿ ನೀರು ಸಂಗ್ರಹವಾಗುತ್ತೆ. ಸದ್ಯಕ್ಕೆ 3 ಎಲಿಮೆಂಟ್ಸ್ ಮಾತ್ರ ಅಳವಡಿಸಲಾಗ್ತಿದ್ದು, ಕೆಲಸ ಯಶಸ್ವಿ ಆಗ್ತಿದ್ದಂತೆ ಉಳಿದ 2 ಎಲಿಮೆಂಟ್ಸ್ ಫಿಕ್ಸ್ ಮಾಡಲಾಗುತ್ತೆ. ಟಿಬಿ ಡ್ಯಾಂಗೆ ಹೊಸ ಗೇಟ್ ಅಳವಡಿಸುತ್ತಿರುವ ಸ್ಥಳಕ್ಕೆ ನಿನ್ನೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಭೇಟಿ ನೀಡಿದ್ರು. ತ್ವರಿತವಾಗಿ ಗೇಟ್ ಅಳವಡಿಕೆ ಕಾರ್ಯ ಮುಗಿಸಿದ್ರೆ ಎಲ್ಲಾ ಸಿಬ್ಬಂದಿಗೂ ವೈಯಕ್ತಿಕವಾಗಿ ತಲಾ 50,000 ರೂಪಾಯಿ ನೀಡುವುದಾಗಿ ಘೋಷಿಸಿದ್ರು. ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಪಕ್ಷಿ, ಒಳ್ಳೆ ಇಂಟ್ರೆಸ್ಟ್ ಆಗಿ ಒಳ್ಳೆ ಕೆಲಸ ಮಾಡಿ. ನಾಳೆ ನಮಾಜ್ ನೋಡ್ಕೊಂಡು ಸೀದಾ ಇಲ್ಲೇ ಬರ್ತೀನಿ. ಎಲ್ಲರಿಗೂ 55,000 ರೂಪಾಯಿ ಭವನ. ನಾಳೆ ನಮಾಜ್ ನೋಡ್ಕೊಂಡು ಸೀದಾ ಇಲ್ಲೇ ಬರ್ತೀನಿ. ಎಲ್ಲರಿಗೂ 55,000 ರೂಪಾಯಿ ಭವನ. ನಾಳೆ ನಮಾಜ್ ನೋಡ್ಕೊಂಡು ಸೀದಾ ಇಲ್ಲೇ ಬರ್ತೀನಿ. ಎಲ್ಲರಿಗೂ 55,000 ರೂಪಾಯಿ ಭವನ. ಆಪರೇಷನ್ ವೇಳೆ ಹೆಚ್ಚು ಕಮ್ಮಿ ಆದ್ರೆ ಇರ್ಲಿ ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಡ್ಯಾಂ ಮುಂಭಾಗದಲ್ಲಿ ಎಸ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿ ಸನ್ನದ್ಧವಾಗಿದ್ದಾರೆ. 35,000 ಕ್ಯೂಸೆಕ್ ನೀರು ಒಂದೇ ಗೇಟ್ ನಲ್ಲಿ ಭೋರ್ಗರಿತಾ ಇದೆ. ಅದೇ ಗೇಟ್ ಅನ್ನ ಬಂದ್ ಮಾಡಿ ನೀರನ್ನ ಉಳಿಸಬೇಕಾಗಿರೋ ಸವಾಲು ತಜ್ಞರು ಹಾಗೂ ಇಂಜಿನಿಯರ್ಗಳ ಮುಂದಿದೆ. ವಿಜಯನಗರದಿಂದ ವಿನಾಯಕ್ ಬಡಿಗೇರ್ ಜೊತೆ ಸಂಜಯ್, ಟಿವಿ9 ಕೊಪ್ಪಳ.